ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಜೆ ಹೀಗೆಲ್ಲ ಆಗೋಯ್ತಲ್ಲ ಅಂತ ರೂಮಲ್ಲಿ ಕೂತ್ಕೊಂಡು ಕೊರ್ಗಿ ಸಾಯ್ತಾನೆ. ಸೊ ಅಲ್ಲಿಗೆ ಎಂಡ್ ಆಫ್ ಏಜೆ. ಸಾಮ್ರಾಜ್ಯದ ಚಕ್ರಾಧಿಪತಿಯಾಗಿ ಮರೆಯುತ್ತಿದ್ದ ಏಜೆ ಪತನ. ಕಿರೀಟ ಬೀಳಿಸಿಕೊಂಡ ಅಭಿರಾಮ್ ಜೈಶಂಕರ್. ಇದು ನ್ಯೂಸ್ ಹೆಡ್ಲೈನ್ಸ್. ಆದ್ರೆ ಅದ್ರ ಮಾರನೇ ದಿನ ಹೆಡ್ಲೈನ್ಸ್ ನಿನಗೆ ಗೊತ್ತಾ? ಮುಳುಗಿ ಹೋಗುತ್ತಿದ್ದ ಅಪ್ಪನ ಸಾಮ್ರಾಜ್ಯವನ್ನು ಮಧ್ಯದಲ್ಲೇ ತಡೆದು ದಡಕ್ಕೆ ಸೇರಿಸಲು ಬಂದ ಕಿಶೋರ್. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಕಂಪನಿಯ CEO ಆಗಿ ನೇಮಕ. ಏಜೆ ಸಾಮ್ರಾಜ್ಯ ಪತನ, ಕಿಶೋರ್ ಸಾಮ್ರಾಜ್ಯ ಉತ್ಖನನ. ಹೇಗಿದೆ ಹೆಡ್ಲೈನ್ಸ್? ಕುತ್ಕಲ್ಲಿರೋ ತಾಳಿಗೆ ಬೆಲೆ ಕೊಟ್ಟು ಸುಮ್ಮನೆ ಇದ್ದೀನಿ. ನನ್ನ ಮಾವ ಅವರು ಅವ್ರ ವಿಷಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಓ ಇಸ್ ಇಟ್? ಓಕೆ, ಈಗ ನಾವೊಂದು ಹೇಳ್ತೀನಿ. ನನ್ನ ಸೇಫ್ಟಿಗೋಸ್ಕರ ನಾ ಮಾಡ್ಕೊಂಡಿದ್ದ ಕೆಲಸ ಒಂದ ಎರಡ ಸುಮಾರು. ಪ್ರತಿಯೊಂದು ತಪ್ಪಿಗೆ ನಾ ಮಾಡೋ ಕೆಲಸ ಏನು ಗೊತ್ತಾ? ಒಂದು, ಸಾಕ್ಷಿ ನಾಶ. ಇನ್ನೊಂದು, ಆ ಕೆಲಸ ಹೊರಗೆ ಬಂದು ಸಿಕ್ಕಾಕೊಳ್ಳಕ್ಕೆ ಅಂತ ನಾ ವ್ಯವಸ್ಥೆ ಮಾಡಿರೋ ಕ್ಯಾಂಡಿಡೇಟ್ಗಳು. ಸೊ ಅದೇನೇ ಆದರೂ ಸಿಕ್ಕಾಕೊಳ್ಳೋದು ನಾನಲ್ಲ. ಓಕೆ, ಈಗ ಮನೆ ವಿಷಯಕ್ಕೆ ಬರ್ತೀನಿ. ನಾಳೆ ಏನಾದರೂ ಎಡವಟ್ಟಾಗಿ ಆರೋಪ ನನ್ನ ಮೇಲೆ ಬಂತು ಅಂದರೆ ಸಿಕ್ಕಾಕೊಳ್ಳೋದು ನಾನಲ್ಲ. ಬಿಕಾಸ್ ಅವಳು ನನ್ನ ದಾಳ. ಅವಳನ್ನ ಇಟ್ಕೊಂಡು ಎಲ್ಲ ಮಾಡಿಸ್ತಿದ್ದೀನಿ. ನಿನ್ನ ಕಿಂಗ್ ಮಾಡ್ತೀನಿ ಅಂತ ನಂಬಿಸಿ ಕೊನೆಗೆ ಈ ಸಾಮ್ರಾಜ್ಯಕ್ಕೆ ಕಿಂಗ್ ಆಗೋದು ನಾನು. ನನ್ನ ವಿಷಯಕ್ಕೆ ಬಂದಾಗ ಹೆಂಡತಿ ಅಂತ ನೋಡದೆ ಕಿಡ್ನಾಪ್ ಮಾಡಿಸಿ ಮೂಲಲ್ಲಿಟ್ಟವನು. ಅಂಥದ್ರಲ್ಲಿ ಅಂತರನ್ನು ಮುಂದಿಟ್ಟು ಸಿಗಾಕ್ಸೋದು ಬರಲ್ವಾ? ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ನನ್ನ ಮುಂದೆನೆ ನಾಟಕ ಆಡ್ತಿದ್ಯಾ ಕಿಶೋರ್? ನಿನ್ನ ಇಲ್ಲ, ನಾನೀಗ ತಾಳ್ಮೆ ಕಳ್ಕೋಬಾರ್ದು. ನನ್ನ ತಾಳ್ಮೆ ಕಳ್ಕೊಂಡ್ರೆ ಎಲ್ಲ ಹಾಳಾಗೋಗುತ್ತೆ. ರಿಲ್ಯಾಕ್ಸ್ ಪ್ರಾರ್ಥನಾ, ರಿಲ್ಯಾಕ್ಸ್. ಪಾಪಿ, ನಿನ್ ದಾಳಕ್ಕೆ ಇನ್ನು ಎಷ್ಟು ಜನನ ಬಲಿ ಕೊಡ್ಬೇಕು ಅನ್ಕೊಂಡಿದ್ಯಾ? ಒಬ್ಳೆ, ಅದು ಅಂತರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.